ಯಾಕೆ ನಕ್ಕಿದ್ದು? ನಮ್ಮದು ಸರಿ ಕೂದಲಿದೆಯಲ್ಲ, ನಾವು ಸರಿ ಮಾಡ್ಕೊಳ್ಳಬೇಕು. ಸೊ ಒಂದು ಮೊಟ್ಟೆಯ ಕತೆ ಈಗ ತಾನೇ ಒಂದಿಷ್ಟು ಜನ ಆಡಿಯನ್ಸ್ ನೋಡಿದ್ರು, ಅಂಡ್ ಆಡಿಯನ್ಸ್ ಈಗ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮಗೆ ಸ್ಪೆಷಲ್ ಆಡಿಯನ್ಸ್ ಐ ಶಲ್ ಶೋ ಯು ಅವ್ರ ರಿಯಾಕ್ಷನ್. ಫಸ್ಟ್ ಹಾಯ್, ಆಡಿಯನ್ ನಂಬರ್ 1, Audi 1, ticket number 1, A1. ಹೇಳಿ. ಒಂದು ಮೊಟ್ಟೆಯ ಕಥೆ. ಈ ಮೊಟ್ಟೆ ಕಥೆ ಹೊಟ್ಟೆ ಹುಣ್ಣಾಗೋ ಥರ ಅನಿಸುತ್ತೆ. ಪರ್ಸ್ನಲಿ ನನಗೆ ನನ್ನ ಸ್ನೇಹಿತರಿಗೆಲ್ಲ ಬಹಳ ಇಷ್ಟ ಆಯಿತು. ಯಾಕೆಂದರೆ ಸೆಟಲ್ಡ್ ಆಗಿ ಕಾಮಿಡಿನ ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಅಣ್ಣವ್ರ ಹಾಡುಗಳನ್ನ ಭಾಳ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಕರೆಕ್ಟ್ ಟೈಮಲ್ಲಿ ಬಡ್ಡಿ ಮಕ್ಕಳು ಅಳಿಸ್ಬಿಡ್ತಾರೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಮಂಗಳೂರು ಭಾಷೆ ಓಡಾಡ್ತಾನೆ ಇರುತ್ತೆ. ಸೊ ಇಡೀ ಸಿನಿಮಾ ಮಂಗಳೂರು ಭಾಷೆ ಭಾಳ ಚೆನ್ನಾಗಿತ್ತು. ಯಾಕೆ ಮಂಗಳೂರು ಭಾಷೆ ಓಡಾಡುತ್ತೆ ಅಂತ. ಓಕೆ, ಸೀನ್ ಬೈ ಒಂದು ಎಸ್ಪೆಷಲಿ ಒಂದು ಸೀನ್ ನಾನು ಹೇಳಲೇಬೇಕು. ಪ್ರೀ ಕ್ಲೈಮ್ಯಾಕ್ಸ್ ಸೀನ್ ಒಳ್ಳೆ ಎಮೋಷನಲ್ ಸೀನ್ ಇತ್ತು. ಅದು ನನ್ನ ಕಣ್ಣಲ್ಲಿ ನೀರು ಬಂತು. ಸೊ ನನಗೊಬ್ಬನಿಗೆ ಬಂತ ಅಂತ ಹೀಗೆ ಪಕ್ಕದಲ್ಲಿ ನೋಡಿದೆ. ರವಿಶಂಕರನು ಹಿಂಗೆ ಅಂತಿದ್ದ. ಸರಿ, ಹಿಂಗ್ ಪಕ್ಕದಲ್ಲಿ ನೋಡಿದೆ. ಪ್ರಜ್ಜು ನನಗಿಂತ ಮುಂಚೆ ಹಿಂಗಂತಿದ್ದ, ನನಗಿಂತ ಮುಂಚೆ ಅಂತಿದ್ದ. ಸಮಾಧಾನ ಆಯ್ತು. ಸೊ ಹಿಂದೆ ನೋಡೋಣ ಅಂದ್ರೆ ಆಲ್ರೆಡಿ ಹಿಂದೆ ಹರ್ಷಿಕಾ ಪುನ್ನಚ್ಚ ಅವ್ರ ವಾಯ್ಸು ನಂಗೆ ಕೇಳಿಸ್ತಾ ಇತ್ತು. ಆಮೇಲೆ ಇನ್ನು ಸುಮ್ಮನಿರೋದು ಬೇಡ. ಈಗ ಯೂಶಲಿ ನಾವು ಮಾಡ್ತೀವಿ ಥಿಯೇಟ್ರಲ್ಲಿ, ಏನಾದರೂ ಅಳು ಬಂದ್ಬಿಟ್ರೆ ಸ್ಕ್ರೀನ್ ನೋಡಲ್ಲ, ಇಲ್ಲೆಲ್ಲ ನೋಡ್ತೀವಿ, ಪಕ್ಕದಲ್ಲೆಲ್ಲ ನೋಡ್ತೀವಿ, ಇಲ್ಲ ಬೇರೆ ಏನೋ ನೆನ್ಪಿಸ್ಕೊಂಡು ಕೂತ್ಕೋತೀವಿ. ಸೊ ಅದೇ ಥರ ನನಗೂ ಆಯಿತು ಆ್ಯಸ್ ಎ ಆಡಿಯನ್. ಇನ್ನೇನು ಬಂತು ಅಂದಾಗ ಮಾತು ಸ್ಟಾರ್ಟ್ ಮಾಡ್ಬಿಟ್ಟೆ. ಬಡ್ಡಿ ಮಕ್ಕಳು ಅಳಿಸ್ಬಿಟ್ರೆ ಕೊಂಡ ಅಲ್ವೇನ್ರ. ಐ ಲೈಕ್ ರಾಜ್ ಶೆಟ್ಟಿ ಡೈರೆಕ್ಟರ್ ಕಮ್ ಆಕ್ಟರ್ ಏನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪಿಯೋನ್ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿದೆ. ಆ್ಯಂಡ್ 500 ರೂಪಾಯಿ ಇಸ್ಕೊಳ್ಳೋ ಪ್ರಿನ್ಸಿ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅದಾದಮೇಲೆ ಸ್ಟೂಡೆಂಟ್ ಒಬ್ರು ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತಮ್ಮನ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಸೀನ್ ಬಂದರೂ ಆ ಪಿಯೋನ್ನ ಹೆಂಡತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಆ್ಯಂಡ್ ತಂದೆ ತಾಯಿ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಾರೆ ಎಲ್ಲ ಪಾತ್ರಗಳು, ಎಲ್ಲ ಕ್ಯಾರೆಕ್ಟರ್ಸು, ಬರೋ ಆ್ಯಕ್ಟರ್ಗಳೆಲ್ಲ ನಮ್ಮನ್ನು ನಗಿಸ್ತಾರೆ, ಬೇರೆ ಥರದ್ದೇ ಕರ್ಕೊಂಡು ಹೋಗ್ತಾರೆ. ಸೊ ಈ ಥರ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ರಾಜ್ ಶೆಟ್ಟಿ ಆ್ಯಂಡ್ ಗ್ಯಾಂಗ್, ಅದನ್ನು ಲೂಸಿಯಾ ಅಂದರೆ ನಿಕೋಟಿನ್ ಅಪ್ಪನವರು ಏನಾಯ್ತು? ಏನಿಲ್ಲ, ಸ್ಮಾರ್ಟ್ ಪ್ರಮೋಷನ್. ಓಕೆ, ಪವನ್ ಮೋಸ್ಟ್ಲಿ ಇದನ್ನೆಲ್ಲ ನೋಡ್ಬಿಟ್ಟೆ ಮೊಟ್ಟೆ ಚೆನ್ನಾಗಿದೆ ಕೆಟ್ಟಿಲ್ಲ ಅಂದ್ಬಿಟ್ಟು ತಗೊಂಡಿರೋದು ಪಿಕ್ಚರ್. ನಿಜವಾಗ್ಲೂ ಮೊಟ್ಟೆ ಬಹಳ ಟೇಸ್ಟ್ಫುಲ್ ಆಗಿದೆ. ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ಸ್ ನನಗೆ ಇಷ್ಟ ಆಯಿತು. ಆ ಜಿಮ್ಮಲ್ಲಿ ಬರೋ ಇನ್ಸ್ಟ್ರಕ್ಟರು ನನಗೆ ಇಷ್ಟ. ಸೊ ಒಂದೊಂದು ಸೀನ್ ಬರೋ ಕ್ಯಾರೆಕ್ಟರ್ಸು ನಂಗೆ ಯಾವ ಕ್ಯಾರೆಕ್ಟರ್ ಬಿಟ್ನಾರವೇ ಇಲ್ಲ. ಅಲ್ಲಿ ಟೀಚರ್ಸ್ ರೂಮಲ್ಲಿ ಆ ನಿದ್ದೆ ಮಾಡೋ ಲೆಕ್ಚರರು ನಂಗೆ ಇಷ್ಟ. ಆಮೇಲೆ ಹುಡುಗಿರ್ದೆಲ್ಲ ನೀನ್ ಮಾತಾಡ. ಅಂಡ್ ದೆನ್ ಪ್ರತಿಯೊಂದು ಕ್ಯಾರೆಕ್ಟರ್ ಇಷ್ಟ ಆಯಿತು. ಆ್ಯಂಡ್ ಇಂಗ್ಲೀಷ್ ಲೆಕ್ಚರರ್ ಆಗಿ ಬರೋ ಶೈನಿ ಶೆಟ್ಟಿನೂ ಒಂದು ಸೀನ್ ಚೆನ್ನಾಗಿ ಬಿಲ್ಡಪ್ ಕೊಟ್ಟು ತೋರಿಸಿದ್ದಾರೆ, ಅದು ಚೆನ್ನಾಗಿದೆ. ಆಮೇಲೆ ನಮ್ಮ ಮೊಟ್ಟೆ ಲೆಕ್ಚರರು ಎಕನಾಮಿಕ್ಸ್ ಟೀಚರ್ನಲ್ಲೂ ಇದು ಮಾಡೋದು, ಪ್ರಪೋಸ್ ಮಾಡೋಕ್ಕೆ. ಆ್ಯಂಡ್ ಆ ಲೆಟ್ರ್ ನಂಗೆ ಭಾಳ ಇಷ್ಟ ಆಯಿತು. ಪವನ್ ನಂಗೆ ಆ ಲೆಟ್ರ್ ಬೇಕು. ಲೆಟ್ರ್ ಭಾಳ ಇಷ್ಟ ಆಯ್ತು. ಲವ್ ಲೆಟ್ರ್ ಬರೆಯೋದವರು. ನನ್ಗೆ ಅಷ್ಟು ಕನ್ನಡ ಬರೆಯಕ್ಕೆ ಬರಲ್ಲ, ನಾನು ಬರ್ಸ್ಕೊಡ್ತೀನಿ ಅದನ್ನ ವಾಟ್ಸಪ್ಪಲ್ಲಿ. ಸೊ ದಿಸ್ ಇಸ್ ಮೈ ಫೀಲಿಂಗ್. ಮೊಟ್ಟೆ ಚೆನ್ನಾಗಿದೆ, ದಯವಿಟ್ಟು ನೋಡಿ, ಮಿಸ್ ಮಾಡಿಬಿಡಿ. ಈ ಥರ ಒಂದು ಸೆಟಲ್ಡ್ ಫಿಲ್ಮ್, ಎಲ್ಲ ಎಮೋಷನ್ಸ್ ಇರೋ ಸಿನಿಮಾಸು ನಾನು ಅಂದರೆ ನಾವೆಲ್ಲ ಕಮರ್ಷಿಯಲ್ ಹೊಡಿ ಬಡಿ ಹುಡುಗಿನ ಹಿಡ್ಕೊಂಡು ಓಡಾಡು, ಇಲ್ಲ ಲವ್ ಮಾಡು, ಎಲ್ಲೋ ಬೆಟ್ಟದ ಮೇಲೆ ಹಾಡು ಹೇಳು, ಅದನ್ನೆಲ್ಲ ಬಿಟ್ಟು ಬೇರೆ ಥರದ್ದೇ ಒಂದು ಸಿನಿಮಾ. ಬಟ್ ಯಾವುದೇ ಸಿನಿಮಾಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಭಾಳ ಖುಷಿ ಆಯ್ತು ನನಗೆ ಸಿನಿಮಾ.
ಥ್ಯಾಂಕ್ ಯು. 100%. ಲಕ್. ಸಿನಿಮಾ ಬಗ್ಗೆ ಹೇಳ್ಬೇಕಾಗಿರೋದೆಲ್ಲ ಗಣಪ ಹೇಳಿದ್ದಾರೆ. ನಾವೀಗ ಸಿನಿಮಾ ನೋಡಿದೀವಿ, ಲೈವ್ ಅಲ್ಲಿ ಇದೀವಿ, ಹೊಗಳಲೇಬೇಕು ಅಂತ ಹೊಗಳ್ತಾ ಇಲ್ಲ. ತುಂಬಾ ಜೆನ್ಯೂನ್ ಆಗಿ ಸಿನಿಮಾನ ಇಷ್ಟಪಟ್ಟಿದೀವಿ. ಸಹಜ ಭಾವನೆಗಳನ್ನ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಎಲ್ರಿಗೂ ಸಾಕಷ್ಟು ಸೀನ್ಗಳು ರಿಲೇಟ್ ಆಗುತ್ತೆ. ಅಂಡ್ ನಿಜವಾದ ಬ್ಯೂಟಿ ಏನು ಅನ್ನೋದನ್ನ ನೀವು ಈ ಸಿನಿಮಾ ನೋಡಿದ್ರೆ ಆಕ್ಚುಲಿ ಮತ್ತೆ ನಮಗೆ ಅರಿವಾಗುತ್ತೆ. ಆ ನಿಜವಾದ ಬ್ಯೂಟಿ ನಮ್ಮ ಹತ್ರ ಇದೆ, ನಮ್ಮೊಳಗಿದೆ. ಸೊ ಖಂಡಿತವಾಗ್ಲೂ ನೋಡಿ, ಸೂಪರ್ ಸಿನಿಮಾ. ನಗ್ತೀರಾ, ಸ್ವಲ್ಪ ಅಳ್ತೀರಾ, ಬಟ್ ಖಂಡಿತವಾಗ್ಲೂ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ. ಸೊ ಎಂಜಾಯ್ ಫಿಲ್ಮ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಥ್ಯಾಂಕ್ ಯು. ನಗಿಸಿ ಅಳಿಸುವ ಅಲ್ಲಲ್ಲ ಮೊಟ್ಟೆ, ಏನು ಸಂತೋಷ ಕೊಟ್ಟೆ, ನಾನಂತೂ ತುಂಬಾ ಇಷ್ಟಪಟ್ಟೆ. ಇದು ನನ್ನ ರಿವ್ಯೂ. 3 ಲೈನಲ್ಲಿ 4 ಲೈನಲ್ಲಿ ಹೇಳ್ಬಿಟ್ಟೆ, ಯಾಕಂದ್ರೆ ಅಷ್ಟು ಅದ್ಭುತವಾದ ಸಿನಿಮಾ. ಇತ್ತೀಚೆಗೆ ಈ ಪ್ಲಾಸ್ಟಿಕ್ ಮೊಟ್ಟೆಗಳ ಭರಾಟೆಯಲ್ಲಿ ಒಂದು ಒಳ್ಳೆ ಮೊಟ್ಟೆ ಸಿಕ್ಕಿದೆ, ಅದೇ ಈ ಮೊಟ್ಟೆ. ತುಂಬಾ ಇಷ್ಟಪಟ್ಟೆ. ಯಾವ್ದು ಪ್ಲಾಸ್ಟಿಕ್ ಮೊಟ್ಟೆ ನಿಮ್ ಪ್ರಕಾರ? ಅದೆಲ್ಲ ಕೇಳಂಗಿಲ್ಲ, ಅವೆಲ್ಲ ಅರ್ಥ ಮಾಡ್ಕೋಬೇಕು, ಅವೆಲ್ಲ ಕೇಳಬಾರ್ದು. ಸೊ ಈ ತರ ಬಹಳ ಖುಷಿ ಕೊಟ್ಟಂತ ಸಿನಿಮಾ. ಆಮೇಲೆ ನಮ್ಮ ರಾಜ್ ಶೆಟ್ಟಿ ಅವರು ಅವರೇ ನಿರ್ದೇಶನ ಮಾಡಿ ಅವರೇ ಆಕ್ಟ್ ಮಾಡಿದ್ದಾರೆ. ಅದೆಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಕಷ್ಟ, ಅಷ್ಟು ಸೆಟಲ್ಡ್ ಆಗಿ ಆಕ್ಟ್ ಮಾಡೋದು ತುಂಬಾ 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 ಕಷ್ಟ. ಅವರ ಜೊತೆಗೆ ಬೇರೆ ಕಲಾವಿದರನ್ನು ಕೂಡ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿಸ್ತಾ ಹೋಗಿದ್ದಾರೆ. ಇಡೀ ಸಿನಿಮಾ ಮುಗಿಯೋವರೆಗೂ ತುಂಬಾ ಖುಷಿ ಕೊಡುತ್ತೆ. ಅದು ಎಸ್ಪೆಷಲಿ ನನ್ನ ಪರಮಗುರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಳಸ್ಕೊಂಡಿರೋ ರೀತಿ ಇದೆಯಲ್ಲ, ಅದ್ಭುತ ಆದಂತು. ನನಗೆ ಅಲ್ಲಿ 2 ಸರಿ ಅವರು ಪ್ರತಿಯೊಂದು ಹಂತದಲ್ಲಿ ಏನೋ ಒಂದು ಡಿಸಿಷನ್ ತಗೊಳ್ಳುವಾಗ ಅಣ್ಣವರಿಂದ ಒಂದು ಸಂದೇಶ ಬರ್ತಿರುತ್ತೆ ಹಾಡುಗಳ ಮೂಲಕ. ಕ್ಲೈಮ್ಯಾಕ್ಸ್ ಹಂತದಲ್ಲಿ 2 ಸರಿ ಬರಲ್ಲ, ಅಂದ್ರೆ ಅಣ್ಣವ್ರು ಏನು ಹೇಳಲ್ಲ. ಹೌದು, ತುಂಬಾ ಖುಷಿ ಕೊಡ್ತು. ಅದಾದ್ಮೇಲೆ ಮತ್ತೆ ಅವರು ಹಾಡುಗಳ ಮೂಲಕ ಮಾತಾಡ್ತಾರೆ. ಅದನ್ನ ಇವತ್ತಿನವರೆಗೂ ಯಾರು ಆ ರೀತಿ ಬಳಸಿಲ್ಲ. ಇವರು ಇಡೀ ಈ ನಮ್ಮ ಒಂದು ಮೊಟ್ಟೆ ಕಥೆ ತಂಡ ಅದ್ಭುತವಾಗಿ ಬಳಸ್ಕೊಂಡಿದೆ. ನಮ್ಮ ಅದ್ಭುತವಾಗಿ ಒಂದು ಈ ಸಿನಿಮಾವನ್ನ ನಮಗೆ ಎಲ್ಲರಿಗೂ ಕೊಟ್ಟಿದೆ. ಇಡೀ ತಂಡಕ್ಕೆ ನನ್ನ ಐ ವಿಶ್ ಆಲ್ ದ ಬೆಸ್ಟ್. ಇನ್ನೂ ಚೆನ್ನಾಗಾಗುತ್ತೆ, ಚೆನ್ನಾಗಾಗ್ಲಿ. ಇಡೀ ಕರ್ನಾಟಕ ಜನತೆಗೆ ಈ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಒಂದೇ ಸೆಕೆಂಡ್, ಇಲ್ಲಿ ಕ್ವಾಲಿಟಿ ಚೆನ್ನಾಗಿ. 1 ಸೆಕೆಂಡ್, ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ ಬೇರೆ ಕನೆಕ್ಷನ್ ಇಂದ. ಇನ್ನೊಂದ್ಸತಿ